ಹಾಲಿನ ದರ ಏರಿಕೆ ಆಗ್ತಾ ಇದ್ದಂತೆ ಜನ ಪ್ರಶ್ನೆ ಮಾಡ್ತಾ ಇದ್ದು ಹಾಲಿನ ದರ ಮಾತ್ರ ಏರಿಕೆ ಮಾಡಿದಾರ ಮೊಸರನ್ನು ಕೂಡ ಏನಾದರೂ ಏರಿಕೆ ಮಾಡ್ತಾ ಇದ್ದಾರಾ ಅಂತ. ಎಸ್, ಇದೀಗ ಮೊಸರಿನ ಸರದಿ ಕೂಡ ಬರೋ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಹಾಲಿನ ಬೆಲೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್. ಕೆಎಂಎಫ್ ನಿಂದ ಮೊಸರಿನ ಬೆಲೆ ಏರಿಕೆ ಚಿಂತನೆ. ಹಾಲಿನಂತೆ ಮೊಸರಿನ ಬೆಲೆ ಏರಿಕೆಗೂ ಪ್ಲಾನ್. ಹಾಲು ಆದ್ಮೇಲೆ ಇನ್ಯಾವುದರ ರೇಟ್ ಜಾಸ್ತಿ ಆಗುತ್ತಪ್ಪ ಅನ್ನೋ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಆ ಟೆನ್ಷನ್ ಹಂಗೆ ಇರ್ಲಿ. ಅದ್ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಹೌದು, ನಂದಿನಿ ಹಾಲಿನ ಪ್ರಮಾಣ ಹೆಚ್ಚಿಸಿ ಪ್ರತಿ ಪ್ಯಾಕೆಟ್ಗೆ ಕೆಎಂಎಫ್ನವರು ₹2 ಹೆಚ್ಚಳ ಮಾಡಿರೋದು ಗೊತ್ತೇ ಇದೆ. ಕೆಎಂಎಫ್ನ ನಿರ್ಧಾರ ಜನಸಾಮಾನ್ಯರಿಗೆ ಹೊರೆಯಾಗಿರೋದಂತೂ ಸತ್ಯ. ಇದರ ಬೆನ್ನಲ್ಲೇ ಕೆಎಂಎಫ್ ಮತ್ತೊಂದು ಶಾಕ್ ನೀಡಲು ಮುಂದಾಗಿದೆ. ನಂದಿನಿ ಹಾಲಿನ ಬೆನ್ನಲ್ಲೇ ಮೊಸರಿನ ಬೆಲೆ ಏರಿಕೆಯ ಚಿಂತನೆಯನ್ನ ಕೆಎಂಎಫ್ ಮಾಡುತ್ತಿದೆ. ಪ್ರತಿನಿತ್ಯ 1 ಕೋಟಿ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು 70 ಲಕ್ಷ ಲೀಟರ್ ವಿಲೇವಾರಿಯಾಗ್ತಿದೆ. ಉಳಿದ ಹಾಲಿನಲ್ಲಿ ಪೌಡರ್ ಮಾಡಿ ಮಾರಾಟ ಮಾಡಬೇಕಿದೆ. ಜೊತೆಗೆ ಈಗ ಮೊಸರಿನ ಪ್ರಮಾಣವು ಏರಿಕೆಯಾಗಿರೋದ್ರಿಂದ ಅದರ ಬೆಲೆ ಏರಿಕೆ ಮಾಡೋದಕ್ಕೆ ಚಿಂತನೆಗಳು ನಡೆದಿದ್ದು, ಹಾಲಿನ ಪ್ಯಾಕೆಟ್ ಮಾದರಿಯಲ್ಲೇ ಮೊಸರಿನ ಪ್ಯಾಕೆಟ್ನಲ್ಲಿಯೂ ಪ್ರಮಾಣವನ್ನ ಹೆಚ್ಚು ಮಾಡಿ ಬೆಲೆ ನಿಗದಿ ಮಾಡೋ ಬಗ್ಗೆ ಚರ್ಚೆಯಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ಕೆಎಂಎಫ್ ಮಾರ್ಕೆಟಿಂಗ್ ಎಂಡಿ ಜಗದೀಶ್ ತಿಳಿಸಿದ್ದಾರೆ. ಅದು ಆ ಥರ ಪ್ರಸ್ತಾಪ ಅಂತೂ ಇದೆ, ನಮ್ಮ ಮುಂದೆ ಇದೆ. ಯಾಕಂದರೆ ಹಾಲನ್ನು ಜಾಸ್ತಿ ಮಾಡಿದಾಗೆ ಮೊಸರನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಪ್ರೈಸ್ ಮಾಡೋಣ ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಬೋರ್ಡನ್ನು ಕನ್ಸಲ್ಟ್ ಮಾಡಿ ನಾವು ಡಿಸಿಷನ್ ತಗೊಳ್ತೀವಿ. ಇನ್ನು ಉಳಿದ ಉತ್ಪನ್ನಗಳ ಬೆಲೆ ಏರಿಕೆ ಮಾಡೋ ಪ್ಲಾನ್ ಕೆಎಂಎಫ್ಗೆ ಸದ್ಯಕ್ಕಿಲ್ಲ. ಈಗ ನಾವು ಬೆಲೆ ಏರಿಕೆ ಮಾಡಿಲ್ಲ, ಪ್ರಮಾಣ ಹೆಚ್ಚು ಮಾಡಿದ್ದೇವೆ. ಹಾಗಾಗಿ ಇತರ ಉತ್ಪನ್ನಗಳ ಬೆಲೆ ಏರಿಕೆ ಮಾಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಈಗ ಇಲ್ಲಿ ಹಾಲಿನ ಬೆಲೆ ನಾವು ಏರಿಕೆ ಮಾಡಲೇ ಇಲ್ಲ. ಸೊ ಹಾಗಾಗಿ ಬೇರೆ ಪ್ರಾಡಕ್ಟ್ಸ್ ಏರಿಕೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ನಾವು ಹಾಲಿಗೆ ಎಕ್ಸ್ಟ್ರಾ ಕೊಡ್ತಿರೋ ಹಾಲಿಗೆ ಚಾರ್ಜ್ ಮಾಡ್ತಿದ್ದೇವೆ, ಹಾಲಿನ ಬೆಲೆ ನಾವು ಏರಿಕೆ ಮಾಡಿಲ್ಲ. ಸೊ ಹಾಗಾಗಿ ಬೆಲೆ ಏರಿಕೆ ಆದರೆ ಮಾತ್ರ ನಾವು ಬೇರೆ ಪ್ರಾಡಕ್ಟ್ಸ್ ಮೇಲೆ ನಾವು ಏರಿಕೆ ಮಾಡಬೇಕಾಗತ್ತೆ. ಇಲ್ಲಿ ಬೆಲೆ ಏರಿಕೆ ಆಗದೇ ಇರೋ ಕಾರಣಕ್ಕೋಸ್ಕರ ನಾವು ಅದನ್ನು ಯಾವುದನ್ನು ಇನ್ಕ್ರೀಸ್ ಮಾಡೋದಿಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷವಾಗಿದ್ದು ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟಿದೆ. ಈಗ ಸದ್ಯದಲ್ಲೇ ಮೊಸರಿನ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆಗಳು ಸಹ ಇದೆ. ಇದು ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗೋದಂತೂ ಸತ್ಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.